ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನನಗೆ ಬಿಸಿನೀರು ಕೊಟ್ಟಿದ್ದಾರೆ ನಮ್ಮ ಅಕ್ಕ, ಮತ್ತು ಇದು ಅವ್ರದ್ದು ಧನಿಯಾ ವಾಟರ್ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸೊ ಈಗ ನಮ್ಮ ಅಕ್ಕ ಬೆಳಗ್ಗೆನೇ ಬಟ್ಟೆ ಒಗೆಯೋದಕ್ಕೆ ಹೋಗಿದ್ದಾರೆ. ಸೊ ಬನ್ನಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋಣ. ಮತ್ತು ನಮ್ಮ ಬಾವ ಇಲ್ಲ ಹೇಳಿದ್ನಲ್ಲ, ಅವರು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ. ಸೊ ಅವ್ರು ಬೆಳಗ್ಗೆನೇ ಹೋದರು. ನಮ್ಮ ಮನೆಯವ್ರು ಈಗ ತಾನೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಮಕ್ಕಳಿನ್ನೂ ಮಲಗಿದ್ದಾರೆ. ಅವ್ರು ಎದೊಳೋಷ್ಟರಲ್ಲಿ ಬೇಗ ಬಟ್ಟೆ ಒಗೆದು ಬರೋಣ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಅಕ್ಕ ಮನೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮನೆ ಮೇಲೆ ಬಂದರೆ ಬೆಟ್ಟ ಎಲ್ಲ ನಿಮಗೆ ಮಂಜಿರೋದ್ರಿಂದ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಟೈಮ್ ಬಂದು ಆಲ್ರೆಡಿ 7:15 ಆಗಿದೆ. ಬಿಸಿನೀರು ಕೂಡ ಕುಡಿದಾಯಿತು. ಬನ್ನಿ, ಅಲ್ಲಿ ನಮ್ಮ ಅಕ್ಕ ಬಟ್ಟೆ ಒಗಿತಾ ಇದ್ದಾರೆ. ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ ಬೇಗ ಬಟ್ಟೆ ಒಗೆದು ಹೋಗಿ ನಾಷ್ಟ ಮಾಡಬೇಕು. ಹೋಗಿ ನಾಷ್ಟ ಮಾಡೋಣ. ಈಗ ಬಟ್ಟೆ ಒಗೆದಿದ್ದೆಲ್ಲ ಆಯಿತು. ಒಳಗಡೆಗೆ ಬಂದ್ವಿ, ಮಕ್ಕಳೆಲ್ಲ ಎದ್ದಿದ್ರು. ಸೊ ನಮ್ಮ ಮನೆಯವರೇ ಅವ್ರಿಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ರು. ನಾನು ನಮ್ಮ ಮನೆಯವ್ರಿಗೆ ಉಪ್ಮಾ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ದೆ. ನಮ್ಮ ಅಕ್ಕ ಮತ್ತು ಸಿದ್ಧ ಇಬ್ಬರು ಅವರೆಕಾಳು ತಿಕ್ತಿದ್ರು. ಸೊ ನಮ್ಮ ಮನೆಯವರು ಉಪ್ಮಾ ಮಾಡ್ತಾಯಿದ್ರು. ಸೊ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅವ್ರು ಉಪ್ಮಾ ಮಾಡೋದು ನಮ್ಮ ಸಿದ್ಧಾನೇ ಕೊಡೋಕೆ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಅವನೇ ತೊಗೊಂಡೋಗಿ ವೀಡಿಯೋ ಮಾಡ್ಕೊಬಂದು ಕೊಟ್ಟ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರು ಯಾವುದೇ ಅಡುಗೆ ಮಾಡಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಉಪ್ಮಾ ಎಲ್ಲ ತಿನ್ಕೊಂಡ್ವಿ, ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ. ಸೊ ನಾಷ್ಟ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಸೊ ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಕೂತ್ಕೊಂಡು ಪಪಾಯ ಕಟ್ ಮಾಡ್ಕೊಂಡು ತಿಂತಿದ್ದೀವಿ. ಮಕ್ಕಳು ನೋಡಿದ್ರೆ ಸೈಕಲ್ ರಿಪೇರಿ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀವಿ. ಊರಿಗಂತೂ ಹೋಗ್ತಿಲ್ಲ. ನಿನ್ನೆ ನಮ್ಮ ಚಿಕ್ಕತ್ತೆ ಮನೆಗೆ ನಾವು ಹೋಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಹೊರಡ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ. ಸೊ ಫ್ರೆಂಡ್, ನನಗೆ ಟೋಟಲಾಗಿ ಬಂದು 4 ಜನ ಅತ್ತೆಂದಿರು. ಇವ್ರು ಹೋಗಿದ್ನಲ್ಲ, ಇವ್ರು ಬಂದು ನನಗೆ ಕೊನೆ ಅತ್ತೆ. ಅಲ್ಲಿ ಕೂತಿರೋದು ನಮ್ಮ ಮಾವ, ಇದು ಅವ್ರ ಮನೆ. ಸೊ ಹೋಗಿದ ತಕ್ಷಣ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮಾಡಿ ಆಮೇಲೆ ಮತ್ತೆ ನಮ್ಮ ಅಕ್ಕ ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನಮ್ಮ ಸಿದ್ಧ ಎಲ್ಲ ಮಕ್ಕಳೆಲ್ಲ ಬಿಸ್ಕೆಟ್ ಎಲ್ಲ ತಿಂತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈಗ ನಮ್ಮ ಚಿಕ್ಕ ಅತ್ತೆ ಮನೆಯಿಂದ ನಮ್ಮ ಅಕ್ಕ ಮನೆಗೆ ಬಂದು ಇಲ್ಲಿ ಟೀ ಮಾಡ್ಕೊಂಡು ಕುಡ್ದು ಎಲ್ಲ ರೆಡಿಯಾಗಿದ್ದೀನಿ. ಇನ್ನೇನು ಇನ್ನೊಂದು ಅರ್ಧ ಅವರಲ್ಲಿ ನಮ್ಮ ಬಾಬಾ ಬರ್ತಾರೆ. ಅವ್ರು ಬಂದಮೇಲೆ ನಾವು ಹೊರಡೋಣ ನಮ್ಮ ಮನೆಗೆ. ಸೊ ಹೊರಡೋದಕ್ಕೆ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಹೊರಡಬೇಕು. ನಮ್ಮ ಮನೆಯವ್ರಿಗೂ ಕೆಲಸ ಇರುತ್ತಲ್ವ. ಆಲ್ರೆಡಿ 4-5 ದಿನ ಆಯಿತು ನಾವು ಬಂದು. ಸೊ ಹೊರಡೋದಕ್ಕೆ ಮನಸ್ಸಿಲ್ಲ, ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ. ಹೊರಡಬೇಕು, ಅಲ್ಲೂ ಕೆಲಸಗಳಿರುತ್ತಲ್ವ. ಸೊ ಇವತ್ತು ಹೊರಡೋಣ. ಸೊ ಬನ್ನಿ ಹೊರಡೋಣ. ಸೌಜ್ ಬಾಯ್. ಸೊ ಫ್ರೆಂಡ್ಸ್, ನಾವು ಹೊರಟಾಗ ಟೈಮ್ ಬಂದು 6:15 ಬಿಟ್ವಿ. ನೋಡಿ ಇನ್ನೂ ಬೆಳಕು ಹಾಗೆ ಇದೆ. ಸೊ ಬೆಟ್ಟ ಗುಡ್ಡ ಇನ್ನೂ ಒಂದು 10 ಕಿಲೋಮೀಟರ್ ಸಿಗ್ತಾನೆ ಇತ್ತು. ನೇಚರ್ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದ್ವಿ. ಟೈಮ್ ಬಂದು 9:15 ಸೊ ಈಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಬನ್ನಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಏನು ಮಾಡೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಬೇಗ ಆಗೋದು ಮತ್ತು ತುಂಬ ಚೆನ್ನಾಗಿರೋದು ಅಂದರೆ ಅನ್ನ ಚಟ್ನಿನೇ. ಸೊ ಬಿಸಿ ಅನ್ನಕ್ಕೆ ಚಟ್ನಿನೇ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.